ನಮಸ್ಕಾರ ವೀಕ್ಷಕರೇ, ಕೆಎಂಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹನ್ಕುಪ್ಪಿ. ಇದೀಗ ಹೆಡ್ಲೈನ್ಸ್. ಯೂರಿಯಾ ಗೊಬ್ಬರದ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟ. ಬೆಳಗಾವಿಯಲ್ಲಿ ಹಸಿರು ಸೇನೆ ಮತ್ತು ರೈತ ಸಂಘಟನೆಯಿಂದ ಪ್ರತಿಭಟನೆ. ಮುಂಗಾರು ಮಳೆಗೆ ಬೆಳೆ ನಾಶ, ಗೊಬ್ಬರ ನೀಡುವಂತೆ ರೈತರಿಂದ ಜಿಲ್ಲಾಧಿಕಾರಿಗೆ ಮನವಿ. ಅಮ್ಮಾನಗರ ಗಾಂಧಿನಗರ ಸಂಪರ್ಕಕ್ಕೆ ಹೊಸ ಅಂಡರ್ ಪಾಸ್ ಯೋಜನೆ. ಗಾಂಧಿನಗರ ನಿವಾಸಿಗಳ ತೀವ್ರ ವಿರೋಧಕ್ಕೆ ಸರ್ಕಾರ ಒಪ್ಪಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಒಪ್ಪಿಗೆ ನೀಡಿದ್ದಾರೆ ಎಂದ ಶಾಸಕ ಆಸಿಫ್ ಸೇಠ್. ಬೆಳಗಾವಿ ಎಳ್ಳೂರಿನಲ್ಲಿ ಮೊಬೈಲ್ ಇಟ್ಟು ವಾಮಾಚಾರ. ಪಾಟೀಲ್ ರೈತನ ಗದ್ದೆಯಲ್ಲಿ ನಡೆದ ವಿಚಿತ್ರ ತಾಂತ್ರಿಕ ವಾಮಾಚಾರ ಘಟನೆ. ರೈತ ಮುಖಂಡ ರಾಜು ಮರ್ವೆ ಬಯಲಿಗೆಳೆದ ಮೊಬೈಲ್ ವಾಮಾಚಾರದ ರಹಸ್ಯ. ಬೆಳಗಾವಿ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ರೈತರಿಗೆ ಕೂಡಲೇ ಯೂರಿಯಾ ಗೊಬ್ಬರ ವಿತರಣೆ ಮಾಡಬೇಕೆಂದು ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ರೈತರಿಗೆ ಕೂಡಲೇ ಯೂರಿಯಾ ಗೊಬ್ಬರ ವಿತರಣೆ ಮಾಡಬೇಕೆಂದು ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಏನಾಗೈತ್ರಿ, ಬೆಳಗಾವಿ ನಗರ ಹಾಗೂ ಸುತ್ತಮುತ್ತ ಪ್ರದೇಶದಲ್ಲಿ ಕೃಷಿ ರೈತರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಯೂರಿಯಾ ಗೊಬ್ಬರ ಏನಾಗೈತ್ರಿ, ಅದು ಕೊಡತಾರ ಸರಿ ಲಿಂಕ್ ತಗೊಂಡು ಕೊಡತಾರ. ಯೂರಿಯಾ ಗೊಬ್ಬರದ ರೇಟ್ ಐತಿ 270 ರೂಪಾಯಿ. ಆದ್ರೆ ಲಿಂಕ್ ಹಚ್ಚಿ ಕೊಡತಾರ 600, 600, 11 ಮಟ್ಟ ತಗೋತಾರ. ಮತ್ತೆ ಯಾಕಂದ್ರೆ ಮೇ ಒಳಗ ಮಳೆ ಆಗಿರಲಿಲ್ಲ, ಮತ್ತೆ ನೀರು ಜಾಸ್ತಿ ಅತಿವೃಷ್ಟಿಯಾಗಿ ಮೊಳಕೆ ಮತ್ತು ನೀರು ಒಂದಾತು, ಅದಕ್ಕೆ ನೀರು ಹೋಗಲಿಲ್ಲ. ಪ್ರಸಕ್ತ ಮುಂಗಾರು ಬೆಳೆ ಬಿತ್ತನೆ ಕಾಲಕ್ಕಿಂತ ಮುಂಚೆನೆ ಮೇ ತಿಂಗಳಿನಲ್ಲಿ ಮಳೆ ಶುರು ಆದ ಮೇಲೆ ರೈತರ ಕೃಷಿ ಜಮೀನಿನ ಮೇಲೆ ಸರಿಯಾಗಿ ಕೆಲಸ ಆಗಲಿಲ್ಲ. ಅದರಲ್ಲಿ ಮೇ ತಿಂಗಳಿನಲ್ಲಿ ಅತಿವೃಷ್ಟಿಯಾಗಿ ಬಿತ್ತನೆ ಕೂಡ ಸರಿಯಾಗಿ ಆಗಲಿಲ್ಲ. ಆದ್ದರಿಂದ ಕೃಷಿ ಭೂಮಿಯಲ್ಲಿ ನೀರು ಹೆಚ್ಚಾಗಿ ಬೆಳೆ ಮೊಳಕೆ ಮೇಲೆ ನೀರು ನಿಂತು ಇಡೀ ಬೆಳೆ ನಷ್ಟವಾಗಿದೆ ಎಂದು ದೂರಿದರು. ರಾಜು ಮೊರವೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಬೆಳಗಾವಿ ನಗರ ಹಾಗೂ ಸುತ್ತಮುತ್ತ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಪ್ರದೇಶದಲ್ಲಿ ಯೂರಿಯಾ ಗೊಬ್ಬರ ಅತ್ಯಂತ ಅವಶ್ಯವಾಗಿದೆ. ಯಾಕಂದ್ರೆ ಮೇ ತಿಂಗಳದಿಂದ ಎಲ್ಲಾ ಅತಿವೃಷ್ಟಿ ಬಂದ ಕೇಸೆ ಮತ್ತ ಈಗ ಭತ್ತ ಮೇಲಾಗಾಕ ಯೂರಿಯಾ ಬೇಕ, ನೈಟ್ರೋಜನ್ ಬೇಕು. ಅದ್ರ ಸಲುವಾಗಿ ಇಲ್ಲಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಆದ್ರೂ ಯೂರಿಯಾ ಗೊಬ್ಬರ ಸಿಕ್ಕರೇನು ಅದ ಭಾಳ ರೇಟ್ ತಗೋತಾರ, 600 ಇಂದ 1100 ಮಟ್ಟ ತಗೋತಾರ. ಮತ್ತ ಅದ್ ಲಿಂಕ್ ಕೊಡತಾರ. ಲಿಂಕ್ ಕೊಟ್ಟ ಅದ ನಮ್ಗೆ ಲಿಂಕ್ ಬೇಡ, ಈಗ ಅತ್ಯಂತ ಅವಶ್ಯಕ ಇದೆ ಇದ ಯೂರಿಯಾದ ಗೊಬ್ಬರದ. ಸರ್ಕಾರ ತಕ್ಷಣ ಯೂರಿಯಾ ಗೊಬ್ಬರ ಬಿಡುಗಡೆ ಮಾಡಿ ಇಲ್ಲಿ ರೈತರಿಗೆ ಬದುಕಿಸಬೇಕು. ಇಲ್ಲದೆ ನಾವು ಬರೋ ಕಾಲದಲ್ಲಿ ದೊಡ್ಡ ಹೋರಾಟ ಮಾಡವ್ರ. ಅದ ಮೊದಲೇ ಭೂಮಿ ತಂಪಾಗಿದ್ದು ಅದರಲ್ಲಿ ಮಳೆ ಕೂಡ ಹೆಚ್ಚಾಗಿದೆ. ಬೆಳೆ ಚೆನ್ನಾಗಿ ಬೆಳೆಯಲು ಯೂರಿಯಾ ಗೊಬ್ಬರ ಅವಶ್ಯವಾಗಿದೆ. ಆದರೆ ಇವಾಗ ರೈತರಿಗೆ ಯೂರಿಯಾ ಗೊಬ್ಬರವೇ ಸಿಗುತ್ತಿಲ್ಲ. ಆದ್ದರಿಂದ ಬೆಳೆ ನಾಶವಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಗೊಬ್ಬರ ಅಂಗಡಿ ಹಾಗೂ ಇತರೆ ಕೃಷಿ ಸೊಸೈಟಿಗಳಲ್ಲಿ ಕೊಂಡುಕೊಳ್ಳಲು ಹೋದರೆ ಅವರು ಆ ಗೊಬ್ಬರದ ಜೊತೆಗೆ ಇತರೆ ಕೃಷಿಗೆ ಸಂಬಂಧಪಟ್ಟ ವಸ್ತುಗಳನ್ನು ತೆಗೆದುಕೊಳ್ಳಲೇಬೇಕು ಎಂದು ದಬ್ಬಾಳಿಕೆ ಮಾಡ್ತಿದ್ದಾರೆ. ಹೀಗಾಗಿ ರೈತರು ಹೆಚ್ಚುವರಿ ಹಣವನ್ನು ಆ ಗೊಬ್ಬರ ಅಂಗಡಿಗೆ ಹಾಗೂ ಕೃಷಿ ಸೊಸೈಟಿಗಳಿಗೆ ನೀಡಬೇಕಾಗುತ್ತದೆ. ಅವರನ್ನ ಪ್ರಶ್ನಿಸಿದ್ರೆ ಅವರು ಇದು ಸರ್ಕಾರದ ನಿಯಮವೆಂದು ನಮಗೆ ಹೇಳುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಅಹಮದ್ನಗರ ಹಾಗೂ ಗಾಂಧಿನಗರದ ಜನರಿಗೆ ಸಮಸ್ಯೆಯಾದ ರೀತಿಯಲ್ಲಿ ಅಂಡರ್ ಗ್ರೌಂಡ್ ನಿರ್ಮಾಣ ಮಾಡಲಾಗುವುದು, ಮೇಲ್ಸೇತುವೆಯನ್ನು ಮಾಡುವುದಿಲ್ಲ ಎಂದು ಶಾಸಕ ಆಸಿಫ್ ಸೇಠ್ ಹೇಳಿದರು. ಅಹಮದ್ನಗರ ಹಾಗೂ ಗಾಂಧಿನಗರದ ಜನರಿಗೆ ಸಮಸ್ಯೆಯಾದ ರೀತಿಯಲ್ಲಿ ಅಂಡರ್ ಗ್ರೌಂಡ್ ನಿರ್ಮಾಣ ಮಾಡಲಾಗುವುದು, ಮೇಲ್ಸೇತುವೆಯನ್ನ ಮಾಡುವುದಿಲ್ಲ ಎಂದು ಶಾಸಕ ಆಸಿಫ್ ಸೇಠ್ ಹೇಳಿದ್ರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಲ್ಸೇತುವೆ ನಿರ್ಮಾಣಕ್ಕೆ ಗಾಂಧಿನಗರದವರು ಮೇಲ್ಸೇತುವೆಗೆ ವಿರೋಧ ಮಾಡುತ್ತಿದ್ದಾರೆ. ಇದರ ಬದಲಾಗಿ ಅಂಡರ್ ಪಾಸ್ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ ಎಂದರು. और कोई किसी लोगों को, ना तो अमननगर के लोगों को, ना तो न्यू गांधीनगर के लोगों को कोई परेशानी नहीं होगी. तो ये रास्ता मैंने ढूंढा है और प्रपोजल भी डीसी साहब को दिया है इसके बारे में. और ये प्रपोजल डीसी साहब रेलवे मिनिस्ट्री को भेजेंगे, रेलवे को भेजेंगे और इंशाल्लाह यहाँ पे अंडर ब्रिज होगा. ये जो हमारी यही कोशिश रहेगी, क्योंकि कनेक्टिविटी भी रहना और कोई तरह की परेशानी भी नहीं होना.
यही हमारा मेन मकसद है और इंशाल्लाह ये ज़रूर होगा। और अगर हम देखेंगे तो न्यू गांधीनगर और अमन नगर के बीच कोई हेवी व्हीकल्स पास नहीं होते हैं, सिर्फ 2 व्हीलर्स या पैदल लोग जाते हैं या तो बहुत कम कार्स जाते हैं। तो हमने एक ऐसा प्रपोजल दिया है कि एक 20 फुट का चौड़ाई का अंडर ब्रिज हो कि 2 कार आराम से पास हो सके, बीच में एक डिवाइडर भी हो और ये कम फासले का रहेगा, तो ज़्यादा लोगों को दोनों साइड में ना तो दुकानों को या तो कोई ताजिर कर रहे हैं, जो बिजनेस कर रहे हैं उनको परेशानी होगी, ना तो घर के आने जाने वालों को परेशानी होगी, दोनों साइड में। यही हमने प्रपोज किया है। ಈ ಕುರಿತು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಜಿಲ್ಲಾಡಳಿತದ ಗಮನಕ್ಕೂ ತರಲಾಗಿದ್ದು ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಹೇಳಿದರು. ವಿನೋದ್ ಕೋಲ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ವಾಮಾಚಾರಕ್ಕೆ ಸಾಮಾನ್ಯವಾಗಿ ಲಿಂಬೆಹಣ್ಣು, ಎಲೆ ಅಡಿಕೆ ಹಾಗೂ ತೆಂಗಿನಕಾಯಿ, ಕಪ್ಪು ಗೊಂಬೆಗಳು, ಅರಿಶಿಣ ಕುಂಕುಮ ಬಳಸುವುದು ಕಾಮನ್. ಆದ್ರೆ ವಿಚಿತ್ರ ಎಂಬಂತೆ ಬೆಳಗಾವಿ ಎಳ್ಳೂರಿನ ಗ್ರಾಮದ ಹೊರವಲಯದಲ್ಲಿ ಮೊಬೈಲ್ ವಾಮಾಚಾರ ಪ್ರಕರಣ ಬೆಳಕಿಗೆ ಬಂದಿದೆ. ವಾಮಾಚಾರಕ್ಕೆ ಸಾಮಾನ್ಯವಾಗಿ ಲಿಂಬೆಹಣ್ಣು, ಎಲೆ ಅಡಿಕೆ ಹಾಗೂ ತೆಂಗಿನಕಾಯಿ, ಕಪ್ಪು ಗೊಂಬೆಗಳು, ಅರಿಶಿಣ ಕುಂಕುಮ ಬಳಸೋದು ಕಾಮನ್. ಆದರೆ विचित्र ಎಂಬಂತೆ ಬೆಳಗಾವಿಯ ಎಳ್ಳೂರು ಗ್ರಾಮದ ಹೊರವಲಯದಲ್ಲಿ ಮೊಬೈಲ್ ವಾಮಾಚಾರ ಪ್ರಕರಣ ಬೆಳಕಿಗೆ ಬಂದಿದೆ. हे मी पहिल्यांदाच पाहतोय. एवढ्या अंधश्रद्धेला बळी पडताना प्रत्येकाने प्रामाणिकपणे जाणीवपूर्वक विचार केला पाहिजेत आणि या शेतकऱ्यावर, हे शेती असलेल्या शेतकऱ्यावर किती मोठा परिणाम होईल याचा सुद्धा जाणीवपूर्वक विचार करून हे असे अघोरी कृत्य उतारे ठेवणाऱ्यांनी याचा जाणीवपूर्वक विचार केला पाहिजे. ಎಳ್ಳೂರು ಗ್ರಾಮದ ಹೊರ ವಲಯದಲ್ಲಿರುವ ಪಾಟೀಲ್ ಎಂಬುವ ರೈತನ ಗದ್ದೆಯಲ್ಲಿ ಲಿಂಬೆಹಣ್ಣು, ತೆಂಗಿನಕಾಯಿ, ಎಲೆ ಅಡಿಕೆ ಜೊತೆಗೆ ಮೊಬೈಲ್ ಇಟ್ಟು ದುಷ್ಕರ್ಮಿಗಳು ವಾಮಾಚಾರ ಮಾಡಿ ಹೋದ ಪ್ರಕರಣ ನಡೆದಿದೆ. ಭತ್ತದ ಗದ್ದೆಯ ನಡುವೆ ಎಲ್ಲಾ ವಸ್ತುಗಳನ್ನು ಇಟ್ಟು ಜೊತೆಗೆ ಸ್ವಿಚ್ ಆಫ್ ಮಾಡಿ ಮೊಬೈಲ್ ಸಹ ಇಟ್ಟು ಹೋಗಿದ್ದು ಸ್ಥಳೀಯ ರೈತರಲ್ಲಿ ಆತಂಕಕ್ಕೆ ಎಡೆ ಮಾಡಿದೆ. अंधश्रद्धेला काहीतरी मर्यादा असतात, पण ही अंधश्रद्धा किती मोठी आहे त्याचं एक उत्तम उदाहरण म्हणजे हा मी तुम्हाला दाखवत आहे, हा उतारा. आणि अक्षरशः या उतार्यामध्ये मोबाईलसुद्धा ठेवलेला आहे, नारळ आहे, पानं आहे, बाकी इतर साहित्य आहे, मोबाईलसुद्धा ठेवलेला आहे. हा पहा मोबाईल, हा मोबाईलसुद्धा उतारामध्ये ठेवलेला आहे. तेव्हा अंधश्रद्धा किती माणसाने किती ती अंगीकारावी याचासुद्धा काही तरी मर्यादा असतात. तेव्हा प्रत्येकाने याच्याकडे गांभीर्याने लक्ष देऊन अशा किमती वस्तू जर तुम्ही मोबाईलवर वापरत असाल आणि तुमच्या भल्यासाठी हे करत असाल, हे अक्षरशः चुकीचं आहे. त्यासाठी प्रत्येकाने जागरूक राहावं आणि अशा अंधश्रद्धा आणि अघोरी कृत्यापासून जपावं, एवढीच आमची प्रत्येक नागरिकाकडे कळकळीची विनंती आहे. ಇದನ್ನು ರೈತ ಮುಖಂಡ ರಾಜು ಮರವೆ ಪ್ರತ್ಯಕ್ಷವಾಗಿ ಕಂಡು ತಾವೇ ತೋರಿಸಿದ್ದಾರೆ. ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಅಂಧಶ್ರದ್ಧೆಯು ಎಲ್ಲಿಯವರೆಗೆ ಬಂದು ತಲುಪಿದೆ ಎಂದು ರಾಜು ವಿವರಿಸಿದ್ದಾರೆ. ಸದ್ಯ ವಾಮಾಚಾರ ಮಾಡಲಾಗಿರುವ ಪಾಟೀಲ್ ಎಂಬ ರೈತ ಕುಟುಂಬ ಆತಂಕದಲ್ಲಿದ್ದು, ಈ ಹಿಂದೆಯೂ ಸಹ ಇವರ ಗದ್ದೆಯಲ್ಲಿ ಮೋಸಂಬಿಗಳು ಇಟ್ಟು ವಾಮಾಚಾರ ಮಾಡಲಾಗಿತ್ತು ಎಂದು ರಾಜು ಮರವೆ ಮಾಹಿತಿ ನೀಡಿದ್ದಾರೆ. ಆಧುನಿಕ ಜಗತ್ತಿನಲ್ಲಿ ಬದಲಾಗುತ್ತಿರುವ ಕಾಲಮಾನದಲ್ಲಿ ಚಂದ್ರಲೋಕಕ್ಕೆ ಮಾನವ ಹೋಗಿ ಬರುತ್ತಿರುವ ಈ ಕಾಲದಲ್ಲೂ ಸಹ ವಾಮಾಚಾರದಂತ ಅನಿಷ್ಟ ಆಚರಣೆಗಳು ನಡೆಯುತ್ತಿರುವುದು ಒಂದು ದುರಂತ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ವಿನೋದ್ ಕೋಲ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Cell is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज और परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज और एक कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा और यहाँ पे आपको जीन्स शर्ट सिर्फ 299 से स्टार्ट है और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम. Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन.
की खूबसूरती में चार चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಕಳೆದ ವಾರ ನಡೆದ ದೋಣಿ ಪ್ರಕರಣದಲ್ಲಿ ನಾಪತ್ತೆಯಾಗಿದ್ದ ಮೀನುಗಾರ ಗಣೇಶ್ ಮೊಗಿರ ಅವರ ಶವ ಗಂಗೊಳ್ಳಿ ಸಮುದ್ರ ತೀರದಲ್ಲಿ ಪತ್ತೆಯಾಗಿದೆ. ಕಳೆದ ವಾರ ನಡೆದ ದೋಣಿ ದುರಂತದಲ್ಲಿ ನಾಪತ್ತೆಯಾಗಿದ್ದ ಮೀನುಗಾರ ಗಣೇಶ್ ಮೊಗೇರ್ ಅವರ ಶವ ಗಂಗೊಳ್ಳಿ ಸಮುದ್ರ ತೀರದಲ್ಲಿ ಪತ್ತೆಯಾಗಿದೆ. ಮಲ್ಪೆ ಈಶ್ವರ್ ತಂಡ ಮತ್ತು ಕರಾವಳಿ ಪೊಲೀಸ್ ಪಡೆಯಿಂದ ಶವ ಹೊರತೆಗೆಯುವ ಕಾರ್ಯ ನಡೆದಿದೆ. ಕಾನೂನು ಪ್ರಕ್ರಿಯೆಗಳಿಗಾಗಿ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಶವ ರವಾನೆ ಮಾಡಲಾಗಿದ್ದು, ನಾಪತ್ತೆಯಾಗಿರುವ ಇತರ ಮೀನುಗಾರರ ಶೋಧ ಕಾರ್ಯ ಮುಂದುವರೆದಿದೆ. ಮತ್ತೆ ಬಿಟ್ಟಲ್ಲ ದೋಣಿ ಬಿಟ್ಟ ಮತ್ತೆ ಒಬ್ಬ ಮತ್ತೆ ದೋಣಿ ಬಿಟ್ಟ ಖಾಲಿ ಕೇಂದ್ರಲ್ಲಿದ್ದಾನೆ. ನಿಖಿಲ ಸುರ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ಉತ್ತರ ಕನ್ನಡ. ಖಾನಾಪುರ ಪಟ್ಟಣದ ಹತ್ತಿರವಿರುವ ಗಾಂಧಿನಗರ ಪ್ರದೇಶದಲ್ಲಿ ಸಣ್ಣದೊಂದು ಜಗಳ ವಿಕೋಪ ತಾಳಿ ಚಾಕುವಿನಿಂದ ಹಲ್ಲೆ ಸಂಭವಿಸಿದ್ದು, ಈ ಹಲ್ಲೆಯಲ್ಲಿ ಸುರೇಶ್ ಅಲಿಯಾಸ್ ರಮೇಶ್ ಭೀಮಾ ಬಂಡಿವಡ್ಡರ್ ವಯಸ್ಸು 30 ಎಂಬ ಯುವಕನನ್ನು ಹತ್ಯೆ ಮಾಡಲಾಗಿದೆ. ಖಾನಾಪುರ ಪಟ್ಟಣದ ಹತ್ತಿರವಿರುವ ಗಾಂಧಿನಗರ ಪ್ರದೇಶದಲ್ಲಿ ಸಣ್ಣದೊಂದು ಜಗಳ ವಿಕೋಪ ತಾಳಿ ಚಾಕುವಿನಿಂದ ಹಲ್ಲೆ ಸಂಭವಿಸಿದ್ದು, ಈ ಹಲ್ಲೆಯಲ್ಲಿ ಸುರೇಶ್ ಅಲಿಯಾಸ್ ರಮೇಶ್ ಭೀಮಾ ಬಂಡಿವಡ್ಡರ್ ವಯಸ್ಸು 30 ಎಂಬ ಯುವಕನನ್ನು ಹತ್ಯೆ ಮಾಡಲಾಗಿದೆ. ಸುರೇಶ್ ಅಲಿಯಾಸ್ ರಮೇಶ್ ಅವರನ್ನು ರಕ್ಷಿಸಲು ಹೋದ ಸಾಗರ್ ಅಸ್ಟೇಕರ್ ಗಂಭೀರವಾಗಿ ಗಾಯಗೊಂಡರು. ಗಾಂಧಿನಗರದ ಶನಿ ಮಠ ಮತ್ತು ಮಾರುತಿ ಮಂದಿರದ ಸುತ್ತಮುತ್ತಲಿನಲ್ಲಿ ರಮೇಶ್ ಬಂಡಿವಡ್ಡರ್ ಮತ್ತು ಯಲ್ಲಪ್ಪ ಬಂಡಿವಡ್ಡರ್ ವಯಸ್ಸು 62 ನಡುವೆ ನಡೆಯುತ್ತಿದ್ದ ಜಗಳವನ್ನು ಬಗೆಹರಿಸಲು ಇಂದು ಮಧ್ಯಾಹ್ನ ಸಂಧಾನ ಸಭೆ ಆಯೋಜಿಸಲಾಯಿತು. ಆದರೆ ಸಂಧಾನ ಸಭೆ ಬಗೆಹರಿಯದೆ ಬದಲಿಗೆ ಮತ್ತಷ್ಟು ತೀವ್ರಗೊಂಡು ಯಲ್ಲಪ್ಪ ಅವರು ರಮೇಶ್ ಹೊಟ್ಟೆ ಮೇಲೆ ಚಾಕುವಿನಿಂದ ಒಮ್ಮೆಲೆ ಹಲ್ಲೆ ನಡೆಸಿದ್ರು. ಹಲ್ಲೆ ಎಷ್ಟು ತೀವ್ರವಾಗಿತ್ತೆಂದರೆ ರಮೇಶ್ನ ಕರಳು ಅಂಗಾಂಗಗಳು ಹೊರಗೆ ಬಿದ್ದಿದ್ದವು. ಗಂಭೀರವಾಗಿ ಗಾಯಗೊಂಡ ರಮೇಶ್ ಅವರನ್ನು ತುರ್ತಾಗಿ ಖಾನಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಲಾಯಿತು. ಅಲ್ಲದೆ ಹೆಚ್ಚಿನ ಚಿಕಿತ್ಸೆಗೆ ಬೆಳಗಾವಿಗೆ ಕರೆದೊಯ್ಯುವಾಗ ಮಧ್ಯ ಮಾರ್ಗದಲ್ಲಿ ಅವರು ಸಾವನ್ನಪ್ಪಿದ್ದ ಸುದ್ದಿ ಲಭಿಸಿದೆ. ಘಟನೆ ನಡೆದ ನಂತರ ಶನಿ ಮಂದಿರ, ಮಾರುತಿ ಮಂದಿರದ ಸುತ್ತಲೂ ಪ್ರದೇಶದಲ್ಲಿ ಖಾನಾಪುರ ಪೊಲೀಸರು ಭದ್ರತಾ ಕ್ರಮ ಕೈಗೊಂಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ತೀವ್ರತೆ ಇರುವ ಕಾರಣದಿಂದ ಸ್ಥಳದಲ್ಲಿ ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂದಿನ ತನಿಖೆ ಖಾನಾಪುರ ಪೊಲೀಸ್ ಠಾಣೆಯವರು ನಡೆಸುತ್ತಿದ್ದಾರೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಹಾಡು ಹಗಲೇ ಮನೆಯೊಳಗೆ ಕರಡಿಯೊಂದು ನುಗ್ಗಿದ ಘಟನೆ ಜೋಯಿಡಾ ಪಟ್ಟಿ ಗಾಳಿಯಲ್ಲಿ ಇಂದು ಭಾನುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ.
ಹಾಡು ಹಗಲೇ ಮನೆಯೊಳಗೆ ಕರಡಿಯೊಂದು ನುಗ್ಗಿದ ಘಟನೆ ಜೊಯ್ಡಾದ ಪಟ್ಟೆಗಾಡಿಯಲ್ಲಿ ಇಂದು ಭಾನುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆದಿರುವ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಪಟ್ಟೆಗಾಳಿಯ ನಿವಾಸಿ ಸಂತೋಷ್ ಸದಾನಂದ್ ಗಾವ್ಡೆ ಎಂಬುವರ ಮನೆಯಲ್ಲಿ ಯಾರೂ ಇಲ್ಲದಿದ್ದ ಸಮಯದಲ್ಲಿ ಕರಡಿಯೊಂದು ಹಾಡು ಹಗಲೇ ಮನೆಯೊಳಗೆ ನುಗ್ಗಿದೆ. ಈ ಸಮಯದಲ್ಲಿ ಸಂತೋಷ್ ಸದಾನಂದ್ ಗಾವ್ಡೆ ಹಾಗೂ ಅವರ ಮನೆಯಲ್ಲಿರುವವರೆಲ್ಲರೂ ಹೊಲಕ್ಕೆ ಹೋಗಿದ್ದರಿಂದ ಆಗಬಹುದಾದ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ. ಅವರು ಹೊಲದಿಂದ ಕೆಲಸ ಮುಗಿಸಿ ಮನೆಗೆ ಬಂದಾಗ ಮನೆಯ ಸ್ಥಿತಿ ನೋಡಿ ಕರಡಿ ಬಂದಿರುವುದು ರುಜುವಾತಾಗಿದೆ. ಕರಡಿ ಮನೆಯೊಳಗೆ ನುಗ್ಗಿರುವುದರ ಜೊತೆಗೆ ಮಲ ವಿಸರ್ಜನೆ ಮಾಡಿರುತ್ತದೆ. ಇನ್ನು ಮನೆಯ ಸಿಮೆಂಟ್ ಶೀಟ್ ಅನ್ನ ಒಡೆದಿರುವುದು ಕಂಡು ಬಂದಿದೆ. ಹಗಲು ಹೊತ್ತಿನಲ್ಲಿಯೇ ಈ ರೀತಿ ಕರಡಿ ದಾಳಿ ಮಾಡಿದ್ರೆ ಮುಂದೆ ಹೇಗೆ ಎನ್ನುವ ಆತಂಕ ಸ್ಥಳೀಯರಲ್ಲಿ ಮನೆ ಮಾಡಿದೆ. एका जोरात ना 12 12:30 जातली गाठी एका जोरात किती नामटा सांगो एका जोरात म्हणजे नंतर आहे त्यांना कसला आवाज नव्हता सोडला मागो गुडो जाई उठो किती काजाला आहे बघू ना मी म्हणले ते येला नो मी किती बघतो तिथल्या बारीशाने बघलं तरी को बारीशाने खाटी हो गया वो आते कुडी रे केलो मी आते शिटान कोण आहे केलो मागे तो मला ना मग सेंड करून घ्या नंबर तशी. ನಿಖಿಲ ಸುರ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ್. ಸ್ನೇಹಿತರ ನಡುವೆ ಜಗಳ, ಕೊಲೆಯಲ್ಲಿ ಅಂತ್ಯವಾದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಸೋಮವಾರ ನಡೆದಿದೆ. ಸ್ನೇಹಿತರ ನಡುವೆ ಜಗಳವಾಗಿ ಕೊಲೆಯಲ್ಲಿ ಅಂತ್ಯವಾದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಸೋಮವಾರ ನಡೆದಿದೆ. ಹುಸೇನ್ ಸಾಬ್ ದಸ್ತಗಿರಿ ಪರೇಡ್ ವಯಸ್ಸು 25 ಕೊಲೆಯಾದ ದುರ್ದೈವಿಯಾಗಿದ್ದಾನೆ. ಇಮ್ತಿಯಾಜ್ ಶೆಗಡಿ ವಯಸ್ಸು 25 ಕೊಲೆ ಮಾಡಿರುವ ಆರೋಪಿ. ಹುಸೇನ್ ಸಾಬ್ ಹಾಗೂ ಇಮ್ತಿಯಾಜ್ ಶೆಗಡಿ ಇಬ್ಬರು ಯಮಕನ್ಮಡಿ ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನ್ಮರಡಿ ಗ್ರಾಮದವರು. ಯಮಕನ್ಮರಡಿಯಿಂದ ಅಂಕ್ಲಿ ಗ್ರಾಮದ ಕಡೆ ಬೈಕ್ ಮೇಲೆ ತೆರಳುವಾಗ ಈ ಘಟನೆ ನಡೆದಿದೆ. ಬೈಕ್ ಮೇಲೆ ತೆರಳುವಾಗ ಇಬ್ಬರ ನಡುವೆ ಹಣಕಾಸಿನ ವಿಚಾರಕ್ಕೆ ಜಗಳವಾಗಿತ್ತು. ಇಬ್ಬರ ನಡುವೆ ವಾಗ್ವಾದ ತಾರಕ್ಕೇರಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಸ್ಥಳಕ್ಕೆ ಅಂಕ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಂಕ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. हाय व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेळगाव। वस्त्रों का संगम, सुंदर सरोना, मन भाई आराधना। ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಸೇಲಿವರ್ ಹಿಂದೆ ಗೋಲ್ಡ್, ಸೇಲ್ ಮಾಡಿ. ನಿಮ್ಮ ಚಿನ್ನವನ್ನು Stop ಹಿಂದೆ ಸೇಲ್ ಮಾಡಿ. it!
ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಹೊಳೆಯಿರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ಜುಲೈ 7ರಿಂದ 27ರವರೆಗೆ ನಡೆಯಲಿದೆ. ಎಲ್ಲ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ. ಅಷ್ಟೇ ಅಲ್ಲ, ವಜ್ರಾಭರಣ ಖರೀದಿಯೊಂದಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ವಲಯದಲ್ಲಿ ಪಕ್ಷಾತೀತ ವೈಯಕ್ತಿಕ ಪ್ರತಿಷ್ಠೆ ಹೊಂದಾಣಿಕೆ ರಾಜಕಾರಣದ ಮೂಲಕ ರಾಜ್ಯದ ಗಮನ ಸೆಳೆದಿರುವ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡಳಿಯ ಚುನಾವಣೆ ಗದ್ದಲ ಮತ್ತೆ ಮುನ್ನೆಲೆಗೆ ಬಂದಿದೆ. ಏತ ತಾಲೂಕುಗಳ ಸಂಖ್ಯೆ 11ರಿಂದ 15ಕ್ಕೆ ಏರಿಕೆಯಾಗಿದ್ದು ಸಹಕಾರಿ ಸಂಘಗಳಿಗೆ ಭಾರಿ ಹೊಡೆತ ಬಿದ್ದಿದೆ. ಸಹಕಾರಿ ವಲಯದಲ್ಲಿ ಪಕ್ಷಾತೀತ ವೈಯಕ್ತಿಕ ಪ್ರತಿಷ್ಠೆ ಹೊಂದಾಣಿಕೆ ರಾಜಕಾರಣದ ಮೂಲಕ ರಾಜ್ಯದ ಗಮನ ಸೆಳೆದಿರುವ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡಳಿಯ ಚುನಾವಣೆ ಗದ್ದಲ ಮತ್ತೆ ಮುನ್ನೆಲೆಗೆ ಬಂದಿದೆ. ಏತ ತಾಲೂಕುಗಳ ಸಂಖ್ಯೆ 11ರಿಂದ 15ಕ್ಕೆ ಏರಿಕೆಯಾಗಿದ್ದು ಸಹಕಾರಿ ಸಂಘಗಳಿಗೆ ಭಾರಿ ಹೊಡೆತ ಬಿದ್ದಿದೆ. ಹೌದು, ರಾಜ್ಯದಲ್ಲಿ ಶ್ರೀಮಂತ ಸಹಕಾರಿ ಬ್ಯಾಂಕ್ ಎಂದು ಖ್ಯಾತಿ ಪಡೆದುಕೊಂಡಿರುವ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ 16 ನಿರ್ದೇಶಕರ ಸ್ಥಾನಗಳಿಗೆ ಅಕ್ಟೋಬರ್ 19 ಚುನಾವಣೆ ನಡೆಯಲಿದೆ. ಈ ಹಿನ್ನೆಲೆ ನಿರ್ದೇಶಕರ ಸ್ಥಾನದ ಆಕಾಂಕ್ಷಿಗಳು ಪಕ್ಷಾತೀತವಾಗಿ ಪೆನಲ್ ಅಡಿಯಲ್ಲಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಚುನಾವಣೆ ಪ್ರಚಾರ ಸಿದ್ಧತೆ ಆರಂಭಿಸಿದ್ದಾರೆ. ಮತ್ತೆ ಕೆಲ ಆಕಾಂಕ್ಷಿಗಳು ಪಕ್ಷೇತರವಾಗಿ ಸ್ಪರ್ಧಿಸಲು ತಾಲೂಕು ಮಟ್ಟದಲ್ಲಿ ಗೌಪ್ಯ ಸಭೆಗಳನ್ನು ನಡೆಸುತ್ತಿರುವುದು ಭಾರೀ ಕುತೂಹಲ ಕೆರಳಿಸಿದೆ. ಈ ಮೊದಲು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ PKPS ಆಡಳಿತ ಮಂಡಳಿಯ ಸದಸ್ಯರು ಸೇರಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಪ್ರತಿನಿಧಿಸುವ ಪ್ರತಿನಿಧಿಗಳು ಆಯ್ಕೆ ಮಾಡುತ್ತಿದ್ರು. ಮತ್ತೊಂದೆಡೆ ಗ್ರಾಹಕರ ಸಹಕಾರಿ ಸಂಘಗಳು, ಪಟ್ಟಣದ ಸಹಕಾರಿ ಬ್ಯಾಂಕುಗಳು, ಕೃಷಿಯೇತರ ಪತ್ತಿನ ಸಹಕಾರಿ ಸಂಘ, ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು, ಕೈಗಾರಿಕಾ ಸಹಕಾರಿ ಸಂಘಗಳು, ನೇಕಾರ ಸಹಕಾರಿ ಸಂಘಗಳು ಸೇರಿ 5 ನಿರ್ದೇಶಕರ ಸ್ಥಾನಗಳಿಗೆ ಆಯ್ಕೆ ಮಾಡಿ ಕಳುಹಿಸಿದ್ರು. ಆದರೆ ಇದೀಗ ತಾಲೂಕುಗಳ ಸಂಖ್ಯೆ 11ರಿಂದ 15ಕ್ಕೆ ಏರಿಕೆಯಾಗಿರುವ ಹಿನ್ನೆಲೆ ವಿವಿಧ ಸಹಕಾರಿ ಸಂಘಗಳ ಪರವಾಗಿ ಪ್ರತಿನಿಧಿಸುತ್ತಿದ್ದು ನಿರ್ದೇಶಕರ ಸಂಖ್ಯೆ 5ರಿಂದ 1ಕ್ಕೆ ಇಳಿಕೆಯಾಗಿದೆ. ಹೀಗಾಗಿ ಎಲ್ಲಾ ಸಹಕಾರಿ ಸಂಘಗಳು ಸೇರಿ ತಮ್ಮ ಪರವಾಗಿ ಡಿಸಿಸಿ ಬ್ಯಾಂಕ್ನಲ್ಲಿ ಪ್ರತಿನಿಧಿಸುವ ಒಬ್ಬ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕು. ಇನ್ನುಳಿದ 15 ನಿರ್ದೇಶಕರು PKPSಗಳ ಮೂಲಕ ಆಯ್ಕೆಯಾಗುತ್ತಾರೆ. ಹೀಗಾಗಿ ಈ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಸ್ಪರ್ಧೆ ತೀವ್ರತೆ ಹೆಚ್ಚಲಿದೆ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿಯ 16 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಅಂದಾಜು 1,645 ಮತದಾರರು ಮತ ಚಲಾಯಿಸಲಿದ್ದಾರೆ. ಈ ಪೈಕಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ತಾಲೂಕು ಕೃಷಿ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದಿಂದ ಹಾಗೂ ವಿವಿಧ ಸಹಕಾರಿ ಸಂಘಗಳ ಮೂಲಕ ಸದಸ್ಯರು ಮತ ಚಲಾಯಿಸಲಿದ್ದಾರೆ. ಪಕ್ಷ ಮೀರಿದ ವೈಯಕ್ತಿಕ ಲೆಕ್ಕಾಚಾರ. ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ಕೀ ಲೆವೆಲ್ ನಾಯಕರು ಕೆಲವೆಡೆ ವೈಯಕ್ತಿಕ ಪ್ರಭಾವ ಉಳಿಸಿಕೊಳ್ಳಲು ಅಥವಾ ನಿರ್ದೇಶಕರ ಸ್ಥಾನಕ್ಕಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಹಿಂದಿನ ವಿಧಾನಸಭೆ, ಲೋಕಸಭೆ ಚುನಾವಣೆಗಳಲ್ಲಿ ಪರಸ್ಪರ ವಿರೋಧಿಯಾಗಿದ್ದ ಕೆಲ ನಾಯಕರು ಇದೀಗ ಸಹಕಾರಿ ಕ್ಷೇತ್ರದಲ್ಲಿ ಗೆಲುವೇ ಮುಖ್ಯ ಎನ್ನುವ ಹಿನ್ನೆಲೆಯಲ್ಲಿ ಕೈ ಜೋಡಿಸಿದ್ದಾರೆ. ಪಕ್ಷದ ಅಧಿಕೃತ ಅಭ್ಯರ್ಥಿ ಬದಲಿಗೆ ಜನಪ್ರಿಯ ಸ್ಥಳೀಯ ಮುಖಂಡರನ್ನು ಬೆಂಬಲಿಸುವ ಚಟುವಟಿಕೆಗಳು ನಡೆಯುತ್ತಿವೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಅತ್ತ ಮುಂದಿನ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರಕ್ಕೂ ಮಾರ್ಗದರ್ಶಕವಾಗಬಹುದು ಎಂಬ ನಿರೀಕ್ಷೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗುತ್ತಿದೆ. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕೇಂದ್ರ MA ಮಾಜಿ ಮುಖ್ಯಮಂತ್ರಿ ಮನೋಹರ್ ಕಿನೇಕರ್ ಅವರಿಂದ 11ನೇ ತಾರೀಕಿನ ರಾತ್ರಿ ಕನ್ನಡ ಶಕ್ತಿ ವಿರುದ್ಧ ಪ್ರಜಾಸತ್ತಾತ್ಮಕ ನಿರ್ಧಾರ ಕೈಗೊಳ್ಳಲಾಯಿತು.
ಕೇಂದ್ರ ಎಂಎ ಮಾಜಿ ಮುಖ್ಯಮಂತ್ರಿ ಮನೋಹರ್ ಕಿನೇಕರ್ ಅವರಿಂದ 11ನೇ ತಾರೀಕಿನ ರಾತ್ರಿ ಕನ್ನಡ ಶಕ್ತಿ ವಿರುದ್ಧ ಪ್ರಜಾಸತ್ತಾತ್ಮಕ ನಿರ್ಧಾರ ಕೈಗೊಳ್ಳಲಾಯಿತು. ಸೀಮಾ ಭಾಗದ ಮರಾಠಿ ಮೂಲಭೂತ ಹಕ್ಕುಗಳನ್ನು ತಪ್ಪು ದಾರಿಯಲ್ಲಿ ಕೊಂಡೊಯ್ಯುವ ಕೆಲಸ ಕರ್ನಾಟಕ ಸರ್ಕಾರದಿಂದ ನಡೆಯುತ್ತಿದೆ. ಮರಾಠಿಯರನ್ನು ಹತ್ತಿಕ್ಕುವ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂಪೂರ್ಣ ಮರಾಠಿ ಸಮುದಾಯ ಎದ್ದು ನಿಲ್ಲುವ ಅವಶ್ಯಕತೆ ಇದೆ. ಕನ್ನಡ ಶಕ್ತಿ ವಿರುದ್ಧಕ್ಕೆ ಸಾವಿರಾರು ಮರಾಠಿಗರು ಭಾಗವಹಿಸಬೇಕು. ಅದಕ್ಕಾಗಿ ಆರ್ ಪಾರ್ ಮೆರವಣಿಗೆ ನಡೆಸಲಾಗಿದೆ ಎಂದು ಮಾಹಿತಿ ನೀಡಲಾಯಿತು. कर्नाटकाच्या शामिल रजनीचे पाठवलेला आदेश हा निमित्त मात्र या अधिकाऱ्यानं घातला आहे. त्या आदेशात काय आहे, आमच्या माहितीप्रमाणे कन्नडचा जास्तीत जास्त उपयोग करावा, कन्नडचा प्रचार करावा आणि कर्नाटक राज्य हे कानडी आहे, त्यामुळे इथला कारभार सर्व कानडीमध्ये करावा अशा प्रकारचा तो आदेश आहे. पण त्या आदेशाचा गैरफायदा हे अधिकारी घेत आहेत. पूर्वीपासून असलेले मराठी इंग्रजी बोर्ड काढत आहेत. त्या आदेशामध्ये पूर्वीचे मराठी कानडी बोर्ड काढावेत अशा प्रकारचा कुठलाही आदेश नाही किंवा नवीन आदेशसुद्धा आले नाही. आणि तशा प्रकारे विचारणा आम्ही अधिकाऱ्याने केल्यानंतर ते निरुत्तर होतात. हे खरोखर दुर्दैवी गोष्ट आहे. या देशाच्या स्वातंत्र्यासाठी 150 वर्ष स्वातंत्र्य सैनिकांनी लढा दिला. 150 वर्षानंतर 1947 साली आपल्याला स्वातंत्र्य मिळालं आणि इथल्या देशाचा कारभार लोकाभिमुख असावा, लोकांच्या हातामध्ये असावा. या दृष्टीनं त्यावेळेच्या नेत्यांनी महात्मा गांधी म्हणा, नेहरू म्हणा, सरदार वल्लभभाई पटेल म्हणा, या लोकांनी भाषावर प्राणरचना करायचं ठरवलं आणि त्याप्रमाणे भाषावर प्राणरचना आहे आपल्या देशामध्ये करण्यात आली. कारण आपल्या देशामध्ये वेगवेगळ्या भाषेचे, वेगवेगळ्या धर्माचे, वेगवेगळ्या जातीचे लोक राहतात आणि या सगळ्यांचं रक्षण होणं हे देशाच्या घटनेचं कर्तव्य आहे, संविधानात दिलेला अधिकार आहे. आम्ही सुद्धा मराठी भाषिक जे पूर्वी मुंबई प्रांतात होतो, अन्यायानं आम्हाला या कर्नाटकाच्या कानडी राज्यामध्ये घालण्यात आलं. तसं पाहता चंदगड तालुका, बेळगाव तालुका हा भाग पूर्वी मुंबई प्रांतात होता. परंतु मुंबई प्रांतात असताना फक्त चंदगड तालुका तेवढाच महाराष्ट्रात मोडण्यात आला. ಎಂಎ ಮಾಜಿ ಮುಖ್ಯಮಂತ್ರಿ ಮನೋಹರ್ ಕಿನೇಕರ್ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಸಾಮರಸ್ಯ ಎಂಬ ಹೆಸರಿನಲ್ಲಿ ಕೇವಲ ಹಕ್ಕುಗಳನ್ನು ಕಡಿಮೆ ಮಾಡುವ ಕೆಲಸ ನಡೆಯುತ್ತಿದೆ. ಸೀಮಾ ಭಾಗದಿಂದ ಮರಾಠಿಯರನ್ನು ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿವೆ. ಹಿಂದೆ ನಾವು ಮೌನವಾಗಿದ್ದರೆ ಸೀಮಾ ಭಾಗದಿಂದ ಮರಾಠಿ ನಶಿಸಿ ಹೋಗುತ್ತದೆ. ಕಾರ್ಯಕರ್ತೆ ತನ್ನ ಮೆರವಣಿಗೆಯ ಸಂಘಟನೆಯನ್ನು ರೂಪಿಸಬೇಕು. ಹೆಚ್ಚಿನವರು ಮರಾಠಿ ಭಾಷಿಕ ಮೆರವಣಿಗೆಯಲ್ಲಿ ಭಾಗವಹಿಸಲು ಪ್ರಯತ್ನಿಸಬೇಕು. ಕರ್ನಾಟಕ ಸರ್ಕಾರಕ್ಕೆ ತಕ್ಕಂತಹ ಹೋರಾಟದಲ್ಲಿ ಭಾಗವಹಿಸಿ ಎಂದು ಅವರು ಕೋರಿದರು. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಲೋಂಡಾ ಸಮೀಪದ ಮೋಹಿಶೆಟ್ಟಿ ಕ್ರಾಸ್ ಬಳಿ ರಸ್ತೆಯಲ್ಲಿ ಬಿರುಕು ಉಂಟಾಗಿ ರಸ್ತೆ ಕುಸಿದಿದೆ. ಬೆಳಗಾವಿ ಗೋವಾ ಹೆದ್ದಾರಿಯ ಲೋಂಡಾ ಸಮೀಪದ ಮೋಹಿ ಶೇಡ್ ಕ್ರಾಸ್ ಬಳಿ ಹೆದ್ದಾರಿಯ ಒಂದು ಭಾಗದಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು, ಆ ಭಾಗದಲ್ಲಿ ರಸ್ತೆ ಹದಗೆಟ್ಟಿದ್ದು ತಳಮಟ್ಟಕ್ಕೆ ಕುಸಿಯುತ್ತಿದೆ. 2 ವರ್ಷಗಳ ಹಿಂದೆ ಕೂಡ ಇದೇ ಸ್ಥಳದಲ್ಲಿ ರಸ್ತೆ ಸಂಪೂರ್ಣವಾಗಿ ಕುಸಿದಿದ್ದು, ಆ ಸಂದರ್ಭದಲ್ಲಿ ಹೆದ್ದಾರಿ ಮುಚ್ಚಲಾಗಿತ್ತು ಮತ್ತು ಪಕ್ಕದ ಮಾರ್ಗದಿಂದ ತಾತ್ಕಾಲಿಕ ರಸ್ತೆ ಒದಗಿಸಲಾಗಿತ್ತು. ನಂತರ ಕುಸಿದ ರಸ್ತೆಯನ್ನ ದುರಸ್ತಿ ಮಾಡಿ ವಾಹನ ಸಂಚಾರಕ್ಕೆ ತೆರೆಯಲಾಯಿತು. ಆದರೆ ಈಗ ಮತ್ತೆ ಅದೇ ಭಾಗದಲ್ಲಿ ಬಿರುಕು ಮೂಡಿದ್ದು, ರಸ್ತೆ ನಿಧಾನವಾಗಿ ಕುಸಿಯುತ್ತಿದ್ದು ಗಮನಿಸಲು ಸಾಧ್ಯವಾಗಿದೆ. ಮಳೆ ಪ್ರಮಾಣ ಹೆಚ್ಚಾದರೆ ಹಾಗೂ ಅತಿ ಭಾರವಾದ ವಾಹನಗಳು ಈ ರಸ್ತೆಯಿಂದ ಸಂಚರಿಸುತ್ತಿದ್ರೆ ಈ ರಸ್ತೆ ಮತ್ತೆ ಸಂಪೂರ್ಣವಾಗಿ ಕುಸಿಯುವ ಸಾಧ್ಯತೆ ಇರುವುದಾಗಿ ತಜ್ಞರು ಸೂಚಿಸುತ್ತಿದ್ದಾರೆ. ಈ ಹೆದ್ದಾರಿ ಮೊದಲಿಗೆ ದಿಲೀಪ್ ಬಿಲ್ಡ್ಕಾನ್ ಎಂಬ ಕಂಪನಿಯಿಂದ ನಿರ್ಮಿಸಲಾಗಿತ್ತು. ಆದರೆ ಆ ಕಂಪನಿ ನಂತರ ಕಾಮಗಾರಿ ಕೈಬಿಟ್ಟಿತ್ತು. ಆ ವೇಳೆ ಕುಸಿದ ರಸ್ತೆಯನ್ನ ಸ್ಥಳೀಯ ಗುತ್ತಿಗೆದಾರರು ಸಣ್ಣ ಮಟ್ಟದಲ್ಲಿ ದುರಸ್ತಿಪಡಿಸಿದ್ರು. ನಿಖಿಲ ಸುರ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಯೂರಿಯಾ ಗೊಬ್ಬರದ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟ. ಬೆಳಗಾವಿಯಲ್ಲಿ ಹಸಿರು ಸೇನೆ ಮತ್ತು ರೈತ ಸಂಘಟನೆಯಿಂದ ಪ್ರತಿಭಟನೆ. ಮುಂಗಾರು ಮಳೆಗೆ ಬೆಳೆ ನಾಶ, ಗೊಬ್ಬರ ನೀಡುವಂತೆ ರೈತರಿಂದ ಜಿಲ್ಲಾಧಿಕಾರಿಗೆ ಮನವಿ. ಅಮ್ಮಾನಗರ ಗಾಂಧಿನಗರ ಸಂಪರ್ಕಕ್ಕೆ ಹೊಸ ಅಂಡರ್ ಪಾಸ್ ಯೋಜನೆ. ಗಾಂಧಿನಗರ ನಿವಾಸಿಗಳ ತೀವ್ರ ವಿರೋಧಕ್ಕೆ ಸರ್ಕಾರ ಒಪ್ಪಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಒಪ್ಪಿಗೆ ನೀಡಿದ್ದಾರೆ ಎಂದ ಶಾಸಕ ಆಸಿಫ್ ಸೇಠ್. ಬೆಳಗಾವಿ ಎಳ್ಳೂರಿನಲ್ಲಿ ಮೊಬೈಲ್ ಇಟ್ಟು ವಾಮಾಚಾರ. ಪಾಟೀಲ್ ರೈತನ ಗದ್ದೆಯಲ್ಲಿ ನಡೆದ ವಿಚಿತ್ರ ತಾಂತ್ರಿಕ ವಾಮಾಚಾರ ಘಟನೆ. ರೈತ ಮುಖಂಡ ರಾಜು ಮರ್ವೆ ಬಯಲಿಗೆಳೆದ ಮೊಬೈಲ್ ವಾಮಾಚಾರದ ರಹಸ್ಯ.
ಇವಿಷ್ಟು ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.